ಎಲ್ರಿಗೂ ನಮಸ್ಕಾರ. ಕರ್ನಾಟಕ TET ಪರೀಕ್ಷೆಗೆ ಇನ್ನೇನು 30 ದಿನ ಉಳಿದೈತಿ. 30 ದಿನದೊಳಗೆ ಪೇಪರ್ 2ದೊಳಗೆ ಸೋಷಿಯಲ್ ಸೈನ್ಸನ್ನು 8ನೇ ತರಗತಿ ಭಾಗ 1 ಭಾಗ 2, 9ನೇ ತರಗತಿಯ ಭಾಗ 1 ಭಾಗ 2, 10ನೇ ತರಗತಿಯ ಭಾಗ 1 ಭಾಗ 2 ಬರೀ 3 ಕ್ಲಾಸಿಂದ ಓದಿರ 6 ಬುಕ್ ಅಕ್ಕಾವ, 5 ಕ್ಲಾಸಿಂದ ಓದಿರ 10 ಬುಕ್ ಅಕ್ಕಾವ. ಇಷ್ಟು ಬುಕ್ ಓದಾಕ ನಮ್ಮ ಕಡೆ ಟೈಮ್ ಐತನಾ? ಮತ್ತು ಸರ್ ನೀವು ಹೆಂಗೆ ಕಡಿಮೆ ಟೈಮ್ ಒಳಗೆ ಓದಿ ಹೆಚ್ಚಿನ ಅಂಕಗಳನ್ನು ಮಾಡಿರಿ ಸೋಷಿಯಲ್ ಸೈನ್ಸ್ ಒಳಗೆ? ಅದು ಲಾಸ್ಟ್ ಇಯರ್ ಒಳಗೆ ಡಿಫಿಕಲ್ಟ್ ಕ್ವಶನ್ ಪೇಪರ್ಗಳು ಅಂತ ಪ್ರಶ್ನೆ ಕೇಳಿದ್ರೆ ಇವತ್ತಿನ ದಿನ ನಾನು ಓದಿರುವಂಥ ಕೆಲವೊಂದು ಟ್ರಿಕ್ಸ್ ಅದ್ರ ಜೊತೆಗೆ ಸ್ಟ್ರಾಟಜೀಸನ್ನು ಇವತ್ತು ನಿಮ್ಗೆ ಸೋಷಿಯಲ್ ಸೈನ್ಸ್ಗೆ ಅಷ್ಟೇ ಹೇಳಕ್ಕೆ ಬಂದೇನಿ. ದಯವಿಟ್ಟು ಪೂರ್ತಿಯಾಗಿ ಕೇಳ್ರಿ. ನಾವು ಮೊದಲನೇ ವಿಷಯವನ್ನು ನಿಮಗೆ ತೆಗೆದುಕೊಂಡು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇರೋದು, ಈ ನಾನು ಹಿಂದಿನ ವರ್ಷದೊಳಗಡೆ ಅಂದರೆ ಸುಮಾರು 2024, 23, 22 ಏನು TET ಪರೀಕ್ಷೆ ಬರ್ದೇನಲ್ಲ ಅದ್ರ ಒಳಗೆ ಇವು ಆಲ್ಮೋಸ್ಟ್ ಬಂದಾವ. ಹಾಗೆ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇರೋದು ಒಪ್ಪಂದಗಳು ಅಂತ ಒಂದು ವಿಷಯ ಬರ್ತದೆ. ಯುದ್ಧಗಳಾಗ್ತದೆ, ಯುದ್ಧಗಳಾದ್ಮೇಲೆ ಒಪ್ಪಂದಗಳು ಆಗ್ತಾವ. ಹಾಗಾದ್ರೆ ನಿಮಗೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಇದ್ರ ಮೇಲೆ ನೀವು ಈ ರೀತಿಯಾಗಿ ನೋಟ್ಸ್ ಮಾಡ್ಕೊತ ಹೋಗ್ಬಿಟ್ರೆ 100% ನೀವೇನು ಮಾಡ್ಬೋದು, TET ಪರೀಕ್ಷೆ ಸ್ಕೋರ್ ಮಾಡ್ಬೋದು. 1ನೇ ಆಂಗ್ಲೋ ಮೈಸೂರ್ದು ಯಾವ ಒಪ್ಪಂದ ಆಯಿತು, 2ನೇ ಆಂಗ್ಲೋ ಮೈಸೂರ್ದು ಯಾವ ಒಪ್ಪಂದ ಆಯಿತು, 3ನೇ ಆಂಗ್ಲೋದು ಯಾವಾಗ ಆಯಿತು ಅಂದರೆ ಯಾವ ಒಪ್ಪಂದ ಆಯಿತು, 1ನೇ ಆಂಗ್ಲೋ ಸಿಖ್ದು ಯಾವಾಗ ಆಯಿತು, 1ನೇ ಆಂಗ್ಲೋ ಮರಾಠದ್ದು ಯಾವ ಒಪ್ಪಂದ ಆಯಿತು, 2ನೇ ಆಂಗ್ಲೋ ಮರಾಠ ಯಾವ ಒಪ್ಪಂದ ಆಯಿತು, 3ನೇ ಆಂಗ್ಲೋ ಮರಾಠದ್ದು ಯಾವುದಾಯಿತು, 1ನೇ ಕರ್ನಾಟಕದ ಯಾವುದಾಯಿತು, 2ನೇ ಕರ್ನಾಟಕ ಆಯಿತು. ಸರ್ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತಂದರೆ ಒಪ್ಪಂದಗಳ ಮೇಲೆ 8, 9, 10ನೇ ತರಗತಿಗಳು ಯಾವ್ಯಾವ ಯುದ್ಧಗಳಾಗ್ಯಾವಲ್ಲ ಅವನಿಷ್ಟು ಲಿಸ್ಟ್ ಔಟ್ ಮಾಡಿ ಅವನಷ್ಟೇ ಓದಿಬಿಟ್ರು ಕೂಡ ಸಾಕು. ಪ್ರಶ್ನೆಗಳು ಅದರ ಮೇಲೇನೆ ಬರ್ತಾವ. ಹಿಂದಿನ ವರ್ಷದ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ನೀವು. 3ನೇ ಆಂಗ್ಲೋ ಮೈಸೂರ್ದು ಯಾವ ಒಪ್ಪಂದ ಮುಖಾಂತರ ಕೊನೆಗೊಳ್ತು ಅಂತ ಪ್ರಶ್ನೆ ಬಂದಿದೆ. 2ನೇ ಆಂಗ್ಲೋ ಮೈಸೂರ್ದು ಯಾವ ಒಪ್ಪಂದ ಮುಖಾಂತರ ಕೊನೆ ಬಂದಿದೆ. ಸೊ ಹಿಂಗನೇ ನೀವು ಏನು ಮಾಡಬೇಕು, ಬೇರೆ ಬೇರೆ ವಿಷಯಗಳನ್ನ ಮಾಡಬೇಕು. ಮತ್ತು ಕೆಲವಷ್ಟು ವಿಷಯಗಳು ಮಾತಾಡ್ತೀನಿ ನಾನು. ಪುಸ್ತಕಗಳು ಅಂತ ಬರ್ತದ, ಪತ್ರಿಕೆಗಳು ಅಂತ ಬರ್ತದ, ಮತ್ತು ಪ್ರಕಾಶಕರು ಅಂತ ಬರ್ತಾವ. ಸತ್ಯಾರ್ಥ ಪ್ರಕಾಶವನ್ನು ಯಾರು ಬರ್ದಾರ, ಗುಲಾಮ್ಗಿರಿಯನ್ನು ಯಾರು ಬರ್ದಾರ, ಎ ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾನ ಯಾರು ಬರ್ದಾರ, ಹೌದಲ್ವಾ? ಹಿಂಗೆ ಕೇಳ್ತಾ ಹೋದ್ರೆ ಭಾಳಸ್ತವ. ಮತ್ತು ಶಿವತತ್ವ ಚಿಂತಾಮಣಿಯನ್ನು ಯಾರು ಬರ್ದಾರ, ಹೌದಲ್ವಾ? ಪುಸ್ತಕಗಳನ್ನು ಯಾರು ಬರ್ದಾರ ಅನ್ನುವಂಥ ಪ್ರಶ್ನೆಗಳು ನೇರವಾಗಿ ಬಂದಾವ. ಮತ್ತು ವಿಧಿಗಳ ಮೇಲೆ ಬರ್ತಾ ಇದ್ದಾವೆ. 17ನೇ ವಿಧಿ ಯಾವುದ್ರ ಬಗ್ಗೆ ಮಾತಾಡ್ತದ, 32ನೇ ವಿಧಿ ಎದ್ರ ಬಗ್ಗೆ ಮಾತಾಡ್ತದ, ಮತ್ತು 22ರದ್ದು ಯಾವ ವಿಧಿ ಮಾತಾಡ್ತದ, ಗುಲಾಮ್ಗಿರಿ ಬಗ್ಗೆ ಯಾವ ವಿಧಿ ಮಾತಾಡ್ತದ, ಇವನ್ನೆಲ್ಲ ಕೇಳ್ಯಾರ ಪ್ರಶ್ನೆಗಳನ್ನು ನೀವು ಓದ್ಕೋಬೇಕು. ಮತ್ತು ಇಸ್ವಿಗಳು ಅಂತ ಬಂದುಬಿಟ್ರೆ, ಮತ್ತು ಈಗ 1875 ಯಾವ ಸಂಸ್ಥೆ ಸ್ಟಾರ್ಟ್ ಆಯಿತು ಅಂದರೆ ಸಮಾಜ ಸುಧಾರಕ ಸಂಸ್ಥೆ ಯಾವ ಸ್ಟಾರ್ಟ್ ಆಯಿತು, 1824 ಯಾವುದಾಯಿತು, ಮತ್ತು ಅಗೇನ್ ಸೇಮ್ ನಿಮಗೆ 1893 ಯಾವುದಾಯಿತು, 1914 ಏನಾಯಿತು, ಯಾವ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು, ಸಮಾಜಶಾಸ್ತ್ರ ಎಲ್ಲಿ ಸ್ಟಾರ್ಟ್ ಆಯಿತು, ಬಾಂಬೆ ಒಳಗಾಯಿತು. ಹೀಗೆಲ್ಲ ನೀವು ಓದ್ಕೊಂಡ್ಬಿಟ್ರೆ ಮುಗಿದೋಯ್ತು. ಮತ್ತು ಮುಂದುವರೆದು ಕೆಲವಷ್ಟು ರಾಷ್ಟ್ರೀಯ ಉದ್ಯಾನಗಳು ಬರ್ತಾವ, ಕೆಲವಷ್ಟು ಬಂದರುಗಳು ಬರ್ತಾವ, ಪ್ರಸಿದ್ಧ ಹೇಳಿಕೆಗಳು ಬರ್ತಾವ. ಹಿಂಗೆ ನೀವೇನು ಮಾಡಬೇಕು, ಒಂದೇ ವಿಷಯದ ಮೇಲೆ ಕಂಪ್ಲೀಟಾಗಿ ಅದನ್ನು ಇಟ್ಕೊಂಡು ಎಲ್ಲ ವಿಷಯಗಳಂದರೆ 8, 9, 10ನೇ ತರಗತಿ ಎಲ್ಲ ಒಂದು ಪುಸ್ತಕಗಳ ಅನುಗುಣವಾಗಿ ನೀವು ಓದ್ತಾ ಹೋಗಬೇಕು. ಅಂದಾಗ ನಿಮ್ಮದು TET ಸ್ಕೋರ್ 100% ಹೇಳ್ತೀನಿ ಅಕ್ಕದ. ಇದು ಒಂದು ವಿಷಯ ಆಗಿರ್ಬೋದು. ಮತ್ತೊಂದಿಷ್ಟು ನಾನು ಕೆಲವೊಂದಿಷ್ಟು ವಿಷಯಗಳನ್ನು ನಿಮಗೆ ಹೇಳಕ್ಕೆ ಹೋಗ್ತೀನಿ. ಇದರೊಳಗಡೆ ನೋಡೋದಾದರೆ ಬಂದರುಗಳನ್ನು ದಯವಿಟ್ಟು ನೀವು ಲಿಸ್ಟ್ ಔಟ್ ಮಾಡಿ ಓದ್ಕೋರಿ, ಜ್ವಾಲಾಮುಖಿಗಳನ್ನು ಲಿಸ್ಟ್ ಔಟ್ ಮಾಡಿ ಓದ್ಕೋರಿ. ಅದೇ ರೀತಿಯಾಗಿ ನೀವು ಏನು ಈ ಕೆಲವೊಂದಿಷ್ಟು ಮಾರುತಗಳು ಅಂತ ಬರ್ತಾವೆ, ಯಾವ್ಯಾವ ದೇಶದ ಯಾವ್ಯಾವ ಮಾರುತಗಳು ಅಂತ ಬರ್ತಾವೆ ಅವುಗಳನ್ನು ನೀವು ನೋಡ್ಕೋರಿ. ಸಮಾಜಶಾಸ್ತ್ರಜ್ಞರು ಯಾರದಾರಂತ, ಯಾವ ದೇಶಕ್ಕೆ ಸಂಬಂಧಪಟ್ಟಾರಂತ ನೋಡ್ಕೋರಿ. ಕೆಲವೊಂದಿಷ್ಟು ನದಿಗಳು ಮತ್ತು ನದಿಗಳ ಉಪನದಿಗಳು ಯಾವ್ಯಾವುದಾವಂತ ಅವುಗಳನ್ನು ನೋಡ್ಕೋರಿ, ವಾಕ್ಯಗಳನ್ನು ನೋಡ್ಕೋರಿ, ಪ್ರಸಿದ್ಧ ಹೇಳಿಕೆಗಳನ್ನು ನೋಡ್ಕೋರಿ. ಹಿಂಗೆ ನಾನು ನಿಮ್ಗೆ ಕೆಲವೊಂದಿಷ್ಟು ಕ್ಲೂಗಳನ್ನು ಮಾತ್ರ ಕೊಟ್ಟೇನಿ, ಎಲ್ಲವನ್ನು ನಿಮ್ಗೆ ನಾನು ಹೇಳಕ್ಕೆ ಹೋಗಿಲ್ಲ. ಮತ್ತು ಎಲ್ಲವನ್ನು ಹೇಳಬೇಕಂತ ನಾನು ನೋಟ್ಸು ಕೂಡ ನಿಮಗೆ ಮಾಡಿಲ್ಲ. ಸೊ ನಾನು ಈ ರೀತಿಯಾಗಿ ಕಂಪ್ಲೀಟಾಗಿ ನಿಮಗೆ ನಾನು ಸ್ಟ್ರಾಟಜಿಯನ್ನು ಕೊಡ್ತಾ ಹೋಗ್ತೀನಿ. ನಿಮ್ಮ ಸ್ನೇಹಿತರು ಕೂಡ ಇದನ್ನು ನೀವು ಹೇಳ್ತಾ ಹೋಗ್ತೀರಿ ಅಂದ್ಕೊಳ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗಕಾರಿ ಅನಿಸಿದರೆ, ಪರಿಣಾಮಕಾರಿ ಅನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.